ಅದ್ಯಾವುದೋ ಮಹಾನಗರದ ಕತ್ತಲೆ ಮೂಲೆಯಿಂದ, ಯಾವುದೋ ಪಾರ್ಕಿನ ಗಿಡಮರದ ಸಂಧಿಗಳಿಂದಲೋ, ಒಂದೇ ಒಂದು ಕಣ್ಣು ಮಿಟುಕಿನಿಂದಲೋ, ಯಾವುದೋ ಮೊಬೈಲ್ನಿಂದ ಬಂದ ಮಿಸ್ಡ್ ಕಾಲಿನಿಂದಲೋ ಮೆಸೇಜಿನಿಂದಲೋ, ದೀಪಾವಳಿ ಸಂಚಿಕೆಯ ಕವನದಿಂದಲೋ, ಹಗಲಿನಿಂದಲೋ ರಾತ್ರಿಯಿಂದಲೋ, ಯಾವುದೋ ರಸಗಳಿಗೆಯಲ್ಲಿ ಕಾಣದ ಕಡಲಿನ ಅಲೆಯೊಂದರಂತೆ ಎದೆಗಪ್ಪಳಿಸಿ ಬರುವ ನೀನು ದೇವರು ಕೊಟ್ಟ ವರವಲ್ಲದೆ ಮತ್ತಿನ್ನೇನು? ಆ ನಿನ್ನ ಸೊಕ್ಕು, ಆ ನಿನ್ನ ತುಟಿ, ಆ ನಿನ್ನ ಕಿರುನಗೆ, ಆ ನಿನ್ನ ಬಿಸಿ ಹಪ್ಪಿಗೆ, ಆ ನಿನ್ನ ಕೊಟ್ಟ ಮುತ್ತು ಒಂದೋ ಎರಡೋ, ಹೇ ಮನದಾಳದ ಭಾವ ಬಂದಿರುವೆ ನಿನ್ನ ದಾಸ ನಾನು. ಕತ್ತಲು ಆವರಿಸಿಕೊಂಡ ಆಗಸದಲ್ಲಿ ಮೊದಲ ಚುಕ್ಕಿ ಮಿನುಗೋದರೊಳಗಾಗಿ ನಿನಗೊಂದು ಪುಟ್ಟ ಗೂಡನ್ನು ಕಟ್ಟಿ ನಕ್ಷತ್ರದ ಅಡಿಯ ಅಂಗಳದಲ್ಲಿ ಅಂಗಾತ ಮಲಗಿಕೊಂಡಾಗ ಆಗ ಬರೆಯಬೇಕೆನಿಸುತ್ತದೆ ನಿನ್ನ ಹೆಸರು. ದಟ್ಸ್ ಲವ್. ಪ್ರಿಯ, ಪ್ಲೀಸ್ ಲವ್ ಮೀ ಪ್ರಿಯ. ಈ ಲೋಕ ಬೇಡ, ಆ ಸ್ವರ್ಗ ಬೇಡ, ಈ ಪ್ರೀತಿರದ ಕ್ಷಣಗಳೇ ಬೇಡ. ಹಾಗಂತ ನನ್ನ ಕೈಗಳಲ್ಲಿ ಕಡು ಕೆಂಪು ಗುಲಾಬಿ ಹೂವೊಂದನ್ನು ಹಿಡ್ಕೊಂಡು ನನ್ನ ಆ ತುಂಡು ಲಂಗದ ಹುಡುಗಿಯ ಮುಂದೆ ಮೊಣಕಾಲೂರಿ ಪ್ರೇಮ ನಿವೇದನೆ ಮಾಡಿಕೊಂಡಿದ್ದೆ. ಅವಳು ಹೂವಂದ ಮರುಕ್ಷಣವೇ ಪ್ರೇಮ ನೌಕೆ ನೆರಿ ಆಕಾಶದಗಲ ಆರುತ್ತಿರುವಾಗ ನನ್ನ ಆ ಹುಡುಗಿ ಕೇಳಿದ್ಲು, ನಲ್ಲ, ಪ್ರೀತಿ ಎಂದರೇನು? ಪ್ರೀತಿ ಎಂದರೆ ಸ್ವಾರ್ಥವೋ, ಕಲೆಯೋ, ದೈಹಿಕ ವಂಚೆಯೋ? ಪ್ರೀತಿಯನ್ನು ಸ್ವಾರ್ಥ ಅನ್ನೋದಾದರೆ ನಾವು ಅದನ್ನು ಒಬ್ರಿಗೊಬ್ಬರಿಗೆ ಹಂಚ್ತಾನೇ ಇರಲಿಲ್ಲ. ಬಹುಶಃ ಈ ಭೂಮಿ ಮೇಲೆ ಮೊದಲ ಪಾಪದ ಪರಿಪಾಠವೇ ಇರ್ತಿರ್ಲಿಲ್ವೇನೋ. ಇನ್ನು ಪ್ರೀತಿಯನ್ನು ಕಲೆ ಅನ್ನೋದಾದರೆ ಕಲೆಗೆ ಕಲಿಯೋನೊಬ್ಬನಿರ್ತಾನೆ, ಕಲಿಸೋನೊಬ್ಬನಿರ್ತಾನೆ, ಕಲಿಯೋದಕ್ಕೊಂದಿರುತ್ತೆ. ಆದರೆ ಪ್ರೀತಿಗೆ ಇದು ಯಾವುದೂ ಇಲ್ಲ. ಇನ್ನು ದೈಹಿಕ ವಾಂಛೆ ಅನ್ನೋದಾದರೆ ಮನೆಯ ಮೂಲೆಯ ಕತ್ತಲೆ ಕೋಣೆಯ ನೀಲಿ ದೀಪದ ನೀಲಿ ಬೆಳಕಿನ ನೀಲಿ ಹಾಸಿಗೆಯ ಮೇಲೆ ಬೆತ್ತಲಾದ ಮೈಯನ್ನು ಕಂಡು ನವಿರಾದ ಕನಸುಗಳನ್ನು ಹೊತ್ತು ಪ್ರೀತಿ ಹಾಸಿಗೆಯಿಂದ ಕೆಳಗೆ ಇಳಿತಾನೇ ಇರಲಿಲ್ಲ. ಆದ್ದರಿಂದ ಪ್ರೀತಿ ಅಂದರೆ ಇದು ಯಾವುದೂ ಅಲ್ಲ. ಪ್ರೀತಿ ಅಂದರೆ ಮನುಷ್ಯನ ಮನಸ್ಸಿನ ಸ್ಥಾಯಿ ಭಾವ. ಇದನ್ನು ಮೌಲ್ಯಮಾಪನ ಮಾಡೋಕ್ಕಾಗಲಿಲ್ಲ. ಬಹುಶಃ ಈ ಭೂಮಿಯ ಮೇಲೆ ಎಲ್ಲ ಭಾವಗಳು ಕೂಡ, ಎಲ್ಲ ಜೈವಿಕ ವಸ್ತುಗಳು ಕೂಡ ಒಂದಲ್ಲ ಒಂದಿನ ನಾಶ ಆಗಿಬಿಡ್ಬೋದು. ಆದರೆ ನಾವು ಬೆಲೆ ಕಟ್ಟಲಾಗದ, ನಾವು ಹಂಚಿದಷ್ಟು ಮತ್ತಷ್ಟು ತುಂಬಿಕೊಳ್ಳುವಂಥ ಅಕ್ಷಯ ಪಾತ್ರೆ ಅಂದರೆ ಅದು ಪ್ರೀತಿ ಮಾತ್ರ. ಪ್ರೀತಿ ಇಲ್ಲದ ಮೇಲೆ ಹೂವು ಹರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಹನಿಯೊಡೆದು ಕೆಳಗಿಡಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ? ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ? ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾಗುವುದು ಹೇಗೆ? ನನ್ನಪ್ಪ ಸುರಿದಷ್ಟು ಹೊಸರುವ ಜಲ, ನನ್ನಮ್ಮ ಫಲವತ್ತಾದ ನೆಲ. 8 ಮಕ್ಕಳ ಕುಟುಂಬದಲ್ಲಿ ಕೊನೆಯವ ನಾನು. ಪ್ರೀತಿಗೇನು ಬಡತನ ಇಲ್ಲ. ನನ್ನ ಅಪಾಯಿಂಟ್ಮೆಂಟ್ ಅಪ್ಲಿಕೇಶನ್ಗೆ ಸಹಿ ಹಾಕಿ ದೇವರ ಫೋಟೋ ಮುಂದಿನ ಕುಂಕುಮವನ್ನು ನನ್ನ ಹಣೆಗಿಟ್ಟು ಹರಿಸಿ ಕಳಿಸಿದಂಥ ನನ್ನ ತಾಯಿ ನನಗೆ ಸರ್ಕಾರಿ ನೌಕರಿ ಸಿಗುವ ಮೊದಲೇ ತನ್ನ ಉಸಿರೊಂದನ್ನು ಬಿಟ್ಟು ದೇಹವನ್ನು ನಿತ್ರಾಣಗೊಳಿಸ್ಬಿಟ್ಟಿದ್ಲು. ದೂರದ ಊರಿಂದ 1 ದಿನದ ನಂತರ ನನ್ನ ಅಕ್ಕ ಬಂದ ನಂತರವೇ ಆಕೆಯನ್ನು ಒಮ್ಮೆ ಕಣ್ತುಂಬ ನೋಡಿ ಆಕೆ ಉಸಿರನ್ನು ಕಳ್ಕೊಂಡಿದ್ಲು. ಓದುವ ಕಾಲಕ್ಕೆ ಲಾಟಿನನ್ನು ಹಚ್ಚಿ ತನ್ನ ಹರಿದ ಸೀರೆಯ ಒಂದು ಭಾಗವನ್ನು ನನ್ನ ಮೈ ತುಂಬ ಹೊದಿಸಿ ನನಗೆ ಆಶೀರ್ವಾದ ಮಾಡ್ತಾ ಇದ್ದಂಥ ನನ್ನ ತಾಯಿ ಆವತ್ತು ನನ್ನಿಂದ ಕಣ್ಮರೆಯಾಗಿದ್ಲು. ಅಮ್ಮ ಊರೇನೇ ಅಂದರು, ನೀ ನನ್ನ ದೇವರು. ನನ್ನ ಸಣ್ಣ ಸ್ಲೇಟಿನಿಂದ ಹಿಡಿದು ಎಲ್ಲ ಅವಶ್ಯಕತೆಗಳ ಕೀಲಿಕೈಯಂತಿದ್ದಂಥ ನನ್ನಪ್ಪ ಮಂಕಾದ, ಮಗುವಿನಂತಾದ. ನನ್ನ ಯಾವ ಮಾತುಗಳಿಗೂ ಕೂಡ ಪ್ರತಿವಾದಿಸ್ತಾನೇ ಇರಲಿಲ್ಲ. ಚಿಕ್ಕಮಗಳೂರಿನ ಮಂಜುಗಣ್ಣಿನ ಆ ತೆಳ್ಳನೆಯ ಹುಡುಗಿಯನ್ನು ನಾನು ಮದುವೆ ಆಗ್ತೀನಿ ಅಂದಾಗಲೂ ಕೂಡ ಬೇಡ ಅಂತ ಹೇಳಲಿಲ್ಲ. ಸದಾ ಅಂದು ಕೋಪ, ಸಿಟ್ಟು, ಸೆಡವು, ಅತಿಯಾದ ಶಿಸ್ತು ಇವುಗಳಿಂದ ಉರಿಯುವಂಥ ಕೆಂಡವಾಗಿದ್ದಂಥ ನನ್ನಪ್ಪ ಈಗ ಪ್ರೇಮದ ಸಾಕಾರ ಮೂರ್ತಿಯಾಗಿದ್ದಾನೆ. ಆದ್ದರಿಂದ ನಾನು ಹೇಳ್ತೀನಿ, ನನ್ನಪ್ಪ ನನ್ನ ಬೆಳಕು, ನನ್ನಮ್ಮ ನನ್ನ ಬದುಕು. ಜನ್ಮ ಜನ್ಮದ ಅನುಬಂಧ, ಹೃದಯ ಹೃದಯಗಳ ಪ್ರೇಮಾನುಬಂಧ, ಜನ್ಮ ಜನ್ಮದ ಅನುಬಂಧ. ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಆದರೂ ಪ್ರೀತಿ ಪ್ರೇಮ ಅನ್ನೋ ವಿಚಾರಕ್ಕೆ ಬಂದಾಗ ನನಗೆ ಜನ್ಮ ಜನ್ಮಾಂತರಗಳಲ್ಲಿ ಬಹಳ ನಂಬಿಕೆ ಹುಟ್ಟುತ್ತೆ. ಯಾಕೆಂದರೆ ನಮ್ಮ ಜೀವಿತಾವಧಿಯಲ್ಲಿ ನಾವು ಅನೇಕ ವ್ಯಕ್ತಿಗಳಿಂದ ಪ್ರೀತಿಯನ್ನು ಪಡೆದಿದ್ದೇವೆ, ಪಡಿತಾ ಇದ್ದೇವೆ, ಪಡಿತಲೂ ಇರ್ತೇವೆ ಅನ್ನೋದನ್ನು ನೆನೆಸ್ಕೊಂಡಾಗ ಅವರೆಲ್ಲರ ಋಣಭಾರ ನಮ್ಮ ಮೇಲೆ ಇದೆಯೇನೋ ಅಂತ ಅನಿಸುತ್ತೆ. ಆದರೆ ನನಗೆ ಈಗ ನನ್ನವ್ವ ನನ್ನ ಜೊತೆಗಿಲ್ಲ ಅನ್ನುವಂಥ ಕೊರಗಿಲ್ಲ. ಯಾಕೆಂದರೆ ಅವಳ ರೂಪವನ್ನು ಒತ್ತಿರುವಂಥ ನನ್ನ ಮಗಳಿದ್ದಾಳೆ.
ನನ್ನ ಕೋಪಕ್ಕೆ ಅವಳು ಗದರ್ತಾಳೆ, ನನ್ನ ಪ್ರೀತಿಗೆ ಹೊಗಳ್ತಾಳೆ, ಅವಳು ಇಷ್ಟ ಬಂದಂಗೆ ನನ್ನ ನಡೆಸ್ತಾ ಇದ್ದಾಳೆ. ಹಾಗಾಗಿ ನನ್ನಪ್ಪ ನನ್ನ ಬೆಳಕು, ನನ್ನವ್ವ ನನ್ನ ಬದುಕು, ನನ್ನ ಮಗಳು ನನ್ನ ಸ್ಫೂರ್ತಿಯ ಸೆಳಕು, ಅದಕ್ಕೂ ಇದಕ್ಕೂ ಎದಕ್ಕೂ. ಇನ್ನು ಜನವರಿ 2016ರಲ್ಲಿ ಲೀಡರ್ಸ್ ಅಕಾಡೆಮಿಯ ಸೌರವ್ಯೂಹವನ್ನು ಒಂದು ಸಣ್ಣ ಗ್ರಹವಾಗಿ ಸೇರಿಕೊಂಡೆ. ಅಲ್ಲಿಂದ ಉಚ್ಛಾಯವಾಗಿ ಬೆಳೀತಾ ಬಂದೆ. ಕಾರಣ ಲೀಡರ್ಸ್ ಅಕಾಡೆಮಿಯ ಸಖ್ಯ ಬಾಲಸರನ ವಾಕ್ಯ. ಆದ್ದರಿಂದಲೇ ನಾನು ಹೇಳ್ತೀನಿ, ನನ್ನಪ್ಪ ನನ್ನ ಬೆಳಕು, ನನ್ನವ್ವ ನನ್ನ ಬದುಕು, ನನ್ನ ಮಗಳು ನನ್ನ ಸ್ಫೂರ್ತಿಯ ಸೆಳಕು, ಅದಕ್ಕೂ ಇದಕ್ಕೂ ಎದಕ್ಕೂ, ನನ್ನ ಗುರು ನನ್ನ ಬೆಲೆ ಕಟ್ಟಲಾಗದ ಸರಕು ಸರ್ವಕಾಲಕ್ಕೂ. ನನ್ನ ಗುರು ನನ್ನ ಬೆಲೆ ಕಟ್ಟಲಾಗದ ಸರಕು ಸರ್ವಕಾಲಕ್ಕೂ. ಪ್ರೀತಿಯ ಹೊರತಾದ ಜೀವನಕ್ಕೆ ಅರ್ಥವೇ ಇಲ್ಲ ಗೆಳತಿ. ಈ ಮಾಯಾಂಗನಿಗೆ ಆಕಾಶದ ವಿಸ್ತಾರವಿದೆ, ಭೂಗೋಳದ ತೂಕವಿದೆ. ಒಂದು ಗಂಡಿಗೊಂದು ಹೆಣ್ಣು ಹೇಗೋ ಸೇರಿ ಹೊಂದಿಕೊಂಡು ಕಾಣದೊಂದು ಕನಸ ಕಂಡು ಮಾತಿಗೊಲೆಯದ ಅಮೃತಗೊಂಡು ದುಃಖ ಹಗುರವೆನ್ನುತ್ತೀರೆ ಪ್ರೇಮವನ್ನೆಲ್ಲೋ ಹಾಸ್ಯವೇ. ಕೆ.ಎಸ್. ನರಸಿಂಹಸ್ವಾಮಿಯವರು ಹೇಳ್ತಾರೆ, ಅಂಗುಲಿಮಾಲನ್ನು ಮನುಷ್ಯನನ್ನಾಗಿ ಮಾಡಿದಂತಹ ಬುದ್ಧನ ಪ್ರೀತಿ, ಹನುಮಂತನನ್ನು ಸೃಷ್ಟಿಸಿದ ರಾಮನ ಪ್ರೀತಿ, ತಾಜ್ ಮಹಲಿನ ಹೊಳಪಿನ ಪ್ರೀತಿ, ಲೈಲಾ ಮಜ್ನುನ ಕನವರಿಕೆಯ ಪ್ರೀತಿ, ಇವೆಲ್ಲಕ್ಕಿಂತ ಮಿಗಿಲಾದಿದ್ದು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದ ಆ ಭಗವಂತನ ಪ್ರೀತಿ. ಬಹುಶಃ ಭೂಮಿಯ ಮೇಲೆ ಎಲ್ಲ ಭಾವಗಳು ಒಂದಲ್ಲ ಒಂದು ದಿನ ಕಲುಷಿತಗೊಳ್ಬೋದು, ಕೊನೆಗೊಳ್ಬೋದು. ಆದರೆ ನಾವು ಎಂದೆಂದೂ ಕೂಡ ಖಾಲಿಯಾಗದಂತಹ, ಕೊನೆಗೊಳ್ಳದಂತಹ, ಈ ಭೂಮಿ ಮೇಲೆ ಸರ್ವಕಾಲಕ್ಕೂ ನಿಲ್ಲುವಂತಹ ಒಂದೇ ಒಂದು ಭಾವ ಅಂದರೆ ಅದು ಪ್ರೀತಿ ಮಾತ್ರ. ಆದ್ದರಿಂದ ನಮ್ಮ ಜೀವಿತಾವಧಿಯಲ್ಲಿ ನಾವು ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹಂಚೋಣ. ಹೆಚ್ಚು ಹೆಚ್ಚು ಜನರಿಗೆ ಪ್ರೀತಿಯನ್ನು ಕೊಡೋದ್ರ ಮೂಲಕ ಪ್ರಬುದ್ಧ ಭಾರತವನ್ನು ಕಟ್ಟೋಣ ಅಂತ ಹೇಳ್ತಾ, ಲವ್ ಯು ಸೋ ಮಚ್.